ಆರುಗೇರಿ ಧ್ವನಿ ವೀಕ್ಷಕರಿಗೆ ನಮಸ್ಕಾರ. ಸಕ್ಕರೆ ನಾಡು ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಆರುಗೇರಿ ಪಟ್ಟಣದ ಸಮೀಪವಿರುವ ಆರುಗೇರಿ ಕ್ರಾಸ್ನ ಶ್ರೀ ಮಲ್ಲಿಕಾರ್ಜುನ್ ಫೌಂಡೇಶನ್ನ ಶ್ರೀ ಎಸ್.ಎಂ. ನಾರ್ಗೋಂಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಆರುಗೇರಿಯಲ್ಲಿ ಈ ಸಾಲಿನ ಸಾಂಸ್ಕೃತಿಕ ಚಟುವಟಿಕೆಗಳ ಉದ್ಘಾಟನೆ ಹಾಗೂ ಶಾಲಾ ಸಂಸತ್ತು ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭವು ಅತ್ಯಂತ ಯಶಸ್ವಿಯಾಗಿ ಜರುಗಿತು. ಈ ಭಾಗದಲ್ಲಿ ವಿಶೇಷವಾಗಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಜರುಗಿಸುತ್ತಿರುವ ಈ ಶಾಲೆಯಲ್ಲಿ CPI ಶ್ರೀ ರತ್ನಕುಮಾರ್ ಜಿರ್ಗ್ಯಾಳ್ ಅವರು ಉದ್ಘಾಟಕರಾಗಿ ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. ವಿಶೇಷವಾಗಿ ಬಸವನ ಬಾಗೇವಾಡಿಯ ಮಹಂತೇಶ್ ಜಲಗೇರಿಯವರು, ಶ್ರೀಮತಿ ಲಕ್ಷ್ಮೀ ಜಲಗೇರಿ, ಪ್ರೆಸಿಡೆಂಟ್ ಆಫ್ ಅಮೋಘ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬಸವನ ಬಾಗೇವಾಡಿ, ಅದರಂತೆ ಚಿಲ್ಡ್ರನ್ ಸ್ಪೆಷಲಿಸ್ಟ್ ಆಗಿರತಕ್ಕಂತಹ ಶ್ರೀ ಡಾಕ್ಟರ್ ಗಿರೀಶ್ ನಾರ್ಗೋಂಡ್, ಅದರಂತೆ ಪ್ರಾಂಶುಪಾಲರಾದ ಪ್ರಶಾಂತ್ ಎಲೇಶ್, ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ವಿವೇಕ್ ನಾರ್ಗೋಂಡ್, ಕುಡಚಿ ಮತಕ್ಷೇತ್ರದ ಶಾಸಕರಾದ ಶ್ರೀ ಮಹೇಂದ್ರ ತಮ್ಮಣ್ಣವರ್, ಅದರಂತೆ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಶ್ರೀಶೈಲ್ ನಾರ್ಗೋಂಡ್, ಅದರಂತೆ ಡಾಕ್ಟರ್ ತ್ರಿವೇಣಿ ನಾರ್ಗೋಂಡ್, ಗೀತಾ ನಾರ್ಗೋಂಡ್ ಮುಂತಾದವರು ಉಪಸ್ಥಿತರಿದ್ದರು. ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ಮಾಡಿದ್ದಾರೆ. ಬಹಳ ಚೆನ್ನಾಗಿ ಒಂದು ವಿಧಾನಸಭೆ ಎಲೆಕ್ಷನ್ ಆಗ್ಲಿಕ್ಕಿಲ್ಲ ಆ ಥರ ಸ್ಕೂಲಲ್ಲಿ ಚೆನ್ನಾಗಿ ಮಾಡಿದ್ರು. ಯಾಕಂದ್ರೆ ಫಸ್ಟ್ ನಾಮಿನೇಷನ್ ಅಂದ್ರೆ ಅವ್ರದ್ದು ಎಲೆಕ್ಷನ್ ಕಂಟೆಸ್ಟ್ ಮಾಡೋದು, ಕ್ಯಾನ್ವಾಸಿಂಗ್ ಮಾಡೋದು ಸ್ಕೂಲಲ್ಲಿ ಭಾಳ ಚೆನ್ನಾಗಿ ಮಾಡ್ತಿದ್ರು. ಆದ ನಂತರ ನಾವು ಓಟ್ ಹಾಕ್ಲಿಕ್ಕೆ ಬಂದಿದ್ದು ಮ್ಯಾನೇಜ್ಮೆಂಟ್ ಕಮಿಟಿಯಿಂದ ಓಟ್ ಇರ್ತದೆ. ಶಾಲಾ ಮಕ್ಕಳೇನು ಅಧಿಕಾರ ಸ್ವೀಕಾರ ಅವರೆಲ್ಲರಿಗೂ ನಾನು ನಿಭಾಯಿಸುತ್ತಾರೆ ಅನ್ನೋದು ತುಂಬಾ ಅರ್ಥಪೂರ್ಣವಾದದ್ದು. 1120 ಮಕ್ಕಳು ಹುಡುಗರಿದಾವೆ. 10ನೇಯಲ್ಲಿ ಶ್ರೇಷ್ಠ ಅವರು ಒಂಥರ ಬಹಳ ಸಂತೋಷ ಪಟ್ರು. ಅವರು ವಿಚಿತ್ರ ಅಂದ್ರೆ 870 ಅಡ್ಮಿಷನ್ಸ್ ಆಗ್ಯಾರ ಅನ್ನೋರಂದ್ರೆ ಅವ್ರಂದ್ರೆ ಅವರು ಆರೋಗ್ಯ ಸ್ಕೂಲ್ ಇರೋದ್ರಿಂದ ಇಲ್ಲಿ ಸ್ಕೂಲ್ ಬೇಸ್ ಮೇಲೆ ಅಲ್ಲಿ ಅಡ್ಮಿಷನ್ ಆಗಿರೋದು. ಇಲ್ಲಿ ಇರ್ತಕ್ಕಂಥ ಮಣ್ಣು, ಈ ಮಣ್ಣಿನ ಋಣ ಹಾಗೂ ಈ ಶಾಲೆಯ ಋಣವನ್ನ ನಾವೆಷ್ಟು ತೀರ್ಸಕ್ಕೆ ಹೋದ್ರೂ ಆಗೋದಿಲ್ಲ. ಅದಕ್ಕೆ ಈ ಶಾಲೆಯನ್ನ ಬೇಸ್ ಇಟ್ಕೊಂಡು 10ನೇಲಿ ಕೂಡ ಮಾಡಿದ್ದೀವಿ. ಮುಂದಿನ ದಿನಮಾನಗಳಲ್ಲಿ ತಮ್ಮೆಲ್ಲರ ಆಶೀರ್ವಾದ ಇರಲಿ. ಮತ್ತೊಂದು ಬ್ರಾಂಚ್ ಅನ್ನು ಕೂಡ ತೆಗಿಬೇಕಂತ ಒಂದು ವಿಚಾರವನ್ನು ಇಟ್ಕೊಂಡು ನಮ್ಮ ಮಕ್ಕಳ ಹತ್ರ ಯಾವುದಾದ್ರೂ ಒಂದು ಹಿಡನ್ ಟ್ಯಾಲೆಂಟ್ ಇರ್ತದೆ. ಸೊ ಹಾಗಾಗಿ ಮಗು ಮಾರ್ಕ್ಸ್ ಪೇಪರಲ್ಲಿ ಅಥವಾ ಒಂದು ಮಾರ್ಕ್ಶೀಟಲ್ಲಿ ಮಾರ್ಕ್ಸ್ಗಳ ಮೇಲೆ ನಿಮ್ಮ ಮಕ್ಕಳನ್ನ ನೀವು ಜಡ್ಜ್ ಮಾಡಬೇಡಿ ಅಂತ ಪ್ರತಿ ಸರಿ ಹೇಳ್ತೇನೆ. So because those students they participated in the dance today in the cultural inauguration program, one is like